ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲ ಬ್ರೇಕಿಂಗ್ ನ್ಯೂಸ್. ಭಾರತೀಯ ಜನತಾ ಪಕ್ಷದ ಕೋಟೆ ಬೆಳಗಾವಿಯಲ್ಲಿ ಕೈ ಮೇಲ್ಗೈ ಸಾಧಿಸಿದೆ. ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ, 11 ಬಿಜೆಪಿ ಶಾಸಕರಿದ್ದಾರೆ, ಆ ಭಾಗದಲ್ಲಿ ಎಂಪಿನೂ ಇದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ಗೆ ಸೋಲಾಯಿತು. ಬ್ರೇಕಿಂಗ್ ನ್ಯೂಸ್. ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕಿಂತ MLC ಚುನಾವಣೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಬಿಜೆಪಿ ಸೋತಿದ್ದೇ ದೊಡ್ಡ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನ ನಾಯಕರಿಂದಲೇ ಪಿಸು ಪಿಸು ಗುಸು ಮಾತು. ನ್ಯೂಸ್ 18 ಕ್ಯಾಮರಾದಲ್ಲಿ ಸರಿಯಾಯಿತು ಆ ಪಿಸು ಮಾತುಗಳು. ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಆಡಿದಂತಹ ಮಾತು. ಪರಿಷತ್ ರಿಸಲ್ಟ್ ಬಗ್ಗೆ ವೇದಿಕೆಯಲ್ಲೇ ಚರ್ಚೆ ಮಾಡ್ತಿದ್ರು ಇಬ್ರು ಕೂಡ. ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ ಗುಸು ಪಿಸು ಮಾತು. ಎಕ್ಸ್ಕ್ಲೂಸಿವ್ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಕತ್ತಿಗೆ ಕಾಂಗ್ರೆಸ್ ಪಕ್ಷದ ನಾರ್ತ್ ಕಾಂಗ್ರೆಸ್ ಅಧ್ಯಕ್ಷ ವತ್ಮಾನ್ ಗೌಡರು ಮತ್ತೆ ಮಂಜು ಮಾಯಣ್ಣವರವರು, ಅದೇ ರೀತಿಯಾಗಿ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಸನ್ಮಾನ್ಯ ಚಂದ್ರಪ್ಪ ಗಾರ್ಗೇರ್ ಅವರೇ, ಹುಬ್ಬಳ್ಳಿ ತಾಲೂಕಿನ ಅಧ್ಯಕ್ಷರಾದ ಶಿವಣ್ಣ ಹುಬ್ಬಳ್ಳಿ ಅವರೇ, ಹುಬ್ಬಳ್ಳಿ ನವಲೂರು ತಾಲೂಕಿನ ಅಧ್ಯಕ್ಷರಾದ ದೇವೇಂದ್ರ ಪಾರದ್ ಅವರೇ, ಅದೇ ರೀತಿಯಾಗಿ ನವಲೂರು ನಗರದ ಅಧ್ಯಕ್ಷರಾದ ಜೀವನ್ ಪವಾರ್ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೋಣರ್ ಅವರೇ, ಅನಿವಾರ್ಯ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತ ಕೆಲಸ ಮಾಡಿದಂತ ದೇವಪ್ಪ ರೋಣರ್ ಅವರೇ, ನಾವು ಸಾಂಕೇತಿಕವಾಗಿ ಒಂದು ಕಮ್ಯುನಿಟಿಯಿಂದ ಒಬ್ಬೊಬ್ಬರನ್ನ ತಮ್ಮ ಹೆಸರು ತೆಗೆದುಕೊಂಡು ದೈವಿಕ ಯಾರು ತಿಳ್ಕೊಂಡ್ರೆ ಆಗಮಿಸಿದಂತ ಎಲ್ಲ ನನ್ನ ಬಂಧುಗಳೇ ಕೆಲಸ ಮಾಡಿದ್ರಿ ಸರ್. ಇದು ವೇದಿಕೆಯಲ್ಲಿ ನಿನ್ನೆ ಕೋನರೆಡ್ಡಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ಕಾರ್ಯಕ್ರಮ ನಿನ್ನೆ ಸಂಜೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದವರು KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು. ಅವರಿಬ್ಬರ ನಡುವಿನ ಮಾತುಕತೆ ಪಿಸು ಮಾತು. ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೊಗಳುತ್ತಾ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ದು, ಅವ್ರನ್ನ ಅನರ್ಹ ಮಾಡಿಸ್ಬೇಕು ಅಂತಿರೋದು, ಈ ಎಲ್ಲ ಬೆಳವಣಿಗೆಗಳು ಆ ಗುಸು ಮಾತು. ಆದರೆ ನ್ಯೂಸ್ 18 ಕನ್ನಡದ ಕ್ಯಾಮ್ರಾಗೆ ನಮ್ಮ ಮೈಕೆ ಅವ್ರು ಮಾತಾಡಿದ್ದು ಕ್ಯಾಚ್ ಆಯಿತು. ಅದನ್ನು ಕ್ಲಿಯರ್ ಆಗಿ ನಿಮ್ಗೆ ತೋರಿಸಿದ್ದೀವಿ. ಲೆಟ್ಸ್ ಏನೇನು ಬೆಳವಣಿಗೆ ಆಗ್ತಿದೆ ನೋಡೋಣ. ನನ್ನ ಸಹೋದ್ಯೋಗಿ ಕೃಷ್ಣ ಪೊಲಿಟಿಕಲ್ ಬ್ಯೂರೋಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಬೆಳಗಾವಿಯಿಂದ. ಗುಡ್ ಮಾರ್ನಿಂಗ್ ಕೃಷ್ಣ. ಅಫ್ಕೋರ್ಸ್ ಕಾಂಗ್ರೆಸ್ ಆ ಭಾಗದಲ್ಲಿ ಮುಗುಳ್ನಗೆ ನಕ್ಕರು. ಭಾರತೀಯ ಜನತಾ ಪಕ್ಷ ಒಂದಷ್ಟು ಯೋಚನೆ ಮಾಡೋಕ್ಕೆ ತಳ್ಳಿಬಿಟ್ಟಿದೆ ಕಾಂಗ್ರೆಸ್ ಈಗ. ಬಟ್ ವೇದಿಕೆಯಲ್ಲಿ ಒಂದು ಬಿಸಿ ಚರ್ಚೆ ನಡೀತಾ ಇತ್ತು ಅನ್ಸುತ್ತಲ್ಲ? ಖಂಡಿತವಾಗ್ಲೂ ಹರೀಶ್, ಈಗಾಗಲೇ ಏನು ಬೆಳಗಾವಿ ಫಲಿತಾಂಶದ ಬಗ್ಗೆ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಒಂದು ರೀತಿ ರಮೇಶ್ ಜಾರಕಿಹೊಳಿ ಅವರೇ ಬಿಜೆಪಿಗೆ ಮುಳುವಾಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಬಿಟ್ಟು ಹಿಂದೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ, ಇದೀಗ ಅವರ ಬಗ್ಗೆ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇಬ್ರು ಕೂಡ ಒಂದು ರೀತಿ ಪಿಸು ಆಗಿ ಮಾತಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಏನು ಕೋನರೆಡ್ಡಿ ಅವರು ಒಂದು ಸೇರ್ಪಡೆ ಕಾರ್ಯಕ್ರಮ ನಡೀತು ಬೆಳಗಾವಿಯಲ್ಲಿ. ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಅಕ್ಕಪಕ್ಕ ಕುಳಿತಿದ್ರು. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಫಲಿತಾಂಶದ ಬಗ್ಗೆ ಇಬ್ರು ಕೂಡ ಚರ್ಚೆಯನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಅವರಿಬ್ಬರ ಮಾತುಕತೆ ಸಂದರ್ಭದಲ್ಲಿ ಬೆಳಗಾವಿಯ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಪದೇ ಕಾಂಗ್ರೆಸ್ ನಾಯಕರನ್ನ ಕೆರಳಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ, ಅದರಲ್ಲೂ ಮುಖ್ಯವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರವಾಗಿ DK ಶಿವಕುಮಾರ್ ಅವರು ಈ ಒಂದು ಫಲಿತಾಂಶದ ಮುಖಾಂತರವಾಗಿ ಅವರನ್ನ ರಮೇಶ್ ಜಾರಕಿಹೊಳಿ ಅವರನ್ನ ಪ್ರವೋಕ್ ಮಾಡಿ ಅವರನ್ನ ಪಕ್ಷದಿಂದನೇ ಅನರ್ಹ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಕೂಡ DK ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಪಕ್ಷದಲ್ಲೇ ಇದ್ಕೊಂಡೆ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸ್ತಾರೆ, ಹೇಗೆ ಅವರನ್ನ ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ನಾಯಕರು ಡೈಜೆಸ್ಟ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ನಾನು ನಿನ್ನೆ ಅಧಿವೇಶನದ ಸಂದರ್ಭದಲ್ಲಿ ಸಚಿವ ಉಮೇಶ್ ಕತ್ತಿ ಅವರು ಸಿಕ್ಕಿದ್ರು. ಅಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಶ್ನೆಯನ್ನ ಮಾಡಿದೆ, ಹೇಗೆ ನೀವು ಡೈಜೆಸ್ಟ್ ಮಾಡಿಸ್ಕೊಳ್ತೀರಿ ಅವರನ್ನ, ಮತ್ತೆ ಪ್ರಮುಖವಾಗಿ ಅವ್ರ ವಿರುದ್ಧವಾಗಿ ಏನು ಪಕ್ಷದಿಂದ ಕ್ರಮ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಉಮೇಶ್ ಕತ್ತಿ ಅವರಿಗೆ ಕೇಳಿದರೆ ಅನ್ನೋ ಮಾತನ್ನ ಏನು DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿದಂತ ಸಂದರ್ಭಗಳು ಕೂಡ ಮಾತಾಡ್ತಾರೆ. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಹೊಗಳಿಕೆಯನ್ನ ಮಾತನಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಗೆಲುವಿಗೆ ಪ್ರಮುಖವಾಗಿ ಕಾರಣಕರ್ತರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು
ಪ್ರಮುಖವಾಗಿ ಚೆನ್ನಾಗಿ ಕೆಲಸವನ್ನ ಮಾಡೋದ್ರ ಮೂಲಕವಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾರೆ. ಹೌದು, ಸಿದ್ದರಾಮಯ್ಯವರ ಮಾತಿಗೆ ಧ್ವನಿಗೂಡಿಸಿದಂತ ಡಿ ಕೆ ಶಿವಕುಮಾರ್ ಅವರು ಹೌದು ಈ ಬಾರಿ ಒಗ್ಗಟ್ಟಿತ್ತು ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೊನೆಯಲ್ಲಿ ಹೇಳ್ತಾರೆ. ಅದಾದ ನಂತರವಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರು ಕೂಡ ಲಾಸ್ಟ್ ಕೊನೆ ಲೈನಲ್ಲಿ ಒಂದು ಪ್ರಸ್ತಾಪವನ್ನ ಮಾಡ್ತಾರೆ. ಈ ಬಾರಿ ಪಕ್ಷದ ಪರವಾಗಿ ಜಾರಕಿಹೊಳಿ ಅವರು ಕೂಡ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಹೇಳ್ತಾರೆ. ಎಲ್ಲ ಒಂದ್ ಕಡೆ ಇದನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಈ ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲ ಒಂದ್ ಕಡೆ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಹೇಳ್ತಾರೆ. ಈ ಮೂಲಕವಾಗಿ ಬೆಳಗಾವಿಯ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧವಾಗಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಬ್ರು ಕೂಡ ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಫಲಿತಾಂಶದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಈ ಒಂದು ಚುನಾವಣೆ ಫಲಿತಾಂಶದ ಬಗ್ಗೆ ಕೂಡ ಖುಷಿಯಲ್ಲಿದ್ರು ಕೂಡ ಎಲ್ಲ ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧವಾಗಿ ಹೇಗೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯವರು ಕೂಡ ಮಾತಾಡ್ತಾರೆ. ಈ ಒಂದು ವಿಡಿಯೋ ನ್ಯೂಸ್ 18ಗೆ ನಿನ್ನೆ ಏನು ಕೋನ್ ರೆಡ್ಡಿ ಕಾರ್ಯಕ್ರಮದಲ್ಲಿ ಇದೆ ಅಂತ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ. ಈ ಕ್ಷಣದ ಮಾಹಿತಿಗಾಗಿ ಕೋನ್ ರೆಡ್ಡಿ ಅವರ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ, ಅವರಿಬ್ಬರ ನಡುವೆ ಆದಂತಹ ಗುಸು ಪಿಸು ಪಿಸು ಮಾತು ಮತ್ತೊಮ್ಮೆ ಕೇಳಿಸ್ಕೊಂಬಿಡಿ. ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಕತ್ತಿಗೆ ವಿನೋದ್ ಅಸೂರಿ ಅವರೇ, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವತ್ಮಾನ್ ಗೌಡರು ಮತ್ತೆ ಮಂಜು ಮಾಯಣ್ಣವರವರು, ಅದೇ ರೀತಿಯಾಗಿ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಸನ್ಮಾನ್ಯ ಚಂದ್ರಪ್ಪ ಗಾರ್ಗೇರ್ ಅವರೇ, ಹುಬ್ಬಳ್ಳಿ ತಾಲೂಕಿನ ಅಧ್ಯಕ್ಷರಾದ ಶಿವಣ್ಣ ಹುಬ್ಬಳ್ಳಿ ಅವರೇ, ಹುಬ್ಬಳ್ಳಿ ನವಲೂರು ತಾಲೂಕಿನ ಅಧ್ಯಕ್ಷರಾದ ದೇವೇಂದ್ರ ಪಾಡರ್ ಅವರೇ, ಅದೇ ರೀತಿಯಾಗಿ ನವಲೂರು ನಗರ ಘಟಕದ ಅಧ್ಯಕ್ಷರಾದ ಜೀವನ್ ಪವಾರ್ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರೋಣರ್ ಅವರೇ, ಅನಿಗೇರಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತ ಕೆಲಸ ಮಾಡಿದಂತ ದೇವಪ್ಪ ರೋಣರ್ ಅವರೇ, ನಾವು ಸಾಂಕೇತಿಕವಾಗಿ ಒಂದು ಕಮ್ಯುನಿಟಿಯಿಂದ ಒಬ್ಬೊಬ್ಬರನ್ನ ತಮ್ಮ ಹೆಸರನ್ನು ತೆಗೆದುಕೊಂಡು ದಯವಿಟ್ಟು ಯಾವ ತಿಳ್ಕೊಂಡ್ರಿ ಆಗಮಿಸಿದಂತ ಎಲ್ಲ ನನ್ನ ಬಂಧುಗಳೇ ಪಕ್ಷದ ಕೆಲಸ ಮಾಡಿದ್ರಿ ಸರ್. ಮೋಹನ್ ಬಿಡ್ತಾರೆ